ನಮಗೆ ಒಂದೇ ಕೇಳಲಿಕ್ಕಿರೋದು ಗೌರ್ಮೆಂಟ್ ಹತ್ರ ಆಗಲಿ ಯಾರ ಹತ್ರ ನಮ್ಗೆ ಒಂದೇ ಕೇಳಲಿಕ್ಕಿರೋದು, ನಮಗೆ ಎಜುಕೇಷನ್ ಬೇಕು, ಅದೇ ಥರ ಹಿಜಾಬು ಬೇಕು. ನಮಗೆ ಹಿಜಾಬ್ ಇಲ್ಲದೆ ನಮಗೆ ಬರ್ಲಿಕ್ಕೆ ಆಗೋದಿಲ್ಲ ಕಾಲೇಜಿಗೆ. ತುಂಬ ಜನರ ಮನಸ್ಸಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇದು ನಮಗೆ ಫೋರ್ಸೇಬಲ್ ಮಾಡಿದ್ದು ಅಂತ. ಇಲ್ಲ, ಇದು ನಾವು ನಮ್ಮ ಇಷ್ಟದಿಂದ ಆಗ್ತಿದ್ವಿ, ಇದು ನಮಗೆ ಇನ್ನೂ ಪ್ರೊಟೆಕ್ಟಿಂಗ್ ಅಷ್ಟೇ ಅಲ್ಲದೆ ಹೊರತು ನಮ್ಗೆ ಇದರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ಇದು ನಮ್ಮ ಇಷ್ಟದಿಂದ ನಾವು ಹಾಕ್ತಿದ್ವಿ ಅಥವಾ ಯಾರೋ ಹೇಳಿದ್ದು ಅಂದ್ಕೊಂಡು ನಾವು ಹಾಕ್ತಾ ಇಲ್ಲ. ಇದು ನಾವು ಮೊದಲಿಂದನೇ ಹಾಕ್ತಿದ್ವಿ. ಈಗ ಸಡನ್ಲಿ ಹೀಗೆ ಬಂದರೆ ಹೇಗೆ, ನಾವು ಏನು ಮಾಡ್ಬೇಕು? ನಾವು ಸಡನ್ ಆಗಿ ಹೇಗಾಯ್ತು ಅಂತ ಇಲ್ಲಿ ಸಡನ್ ಆಗಿ ಉಡುಪಿಲಿತ್ತು, ಈಗ ಸಡನ್ ಆಗಿ ಹೀಗೆ ಇಲ್ಲಿ ಹೇಗಾಯ್ತು ಅಂತ ಇಲ್ಲಿ ನಮ್ಗೆ ಏನೂ ಗೊತ್ತಿಲ್ಲ. ನಮ್ಗೆ ಫೆಬ್ರವರಿ 1ಗೆ ಒಂದು ನೋಟಿಸ್ ಬಂತು ಕ್ಲಾಸಲ್ಲಿ, ನಾವು ಕ್ಲಾಸಸ್ ಎಲ್ಲ ಆಗ್ತಾ ಇರುವಾಗ ಸಡನ್ಲಿ ನೋಟಿಸ್ ಬಂತು. ನಮ್ಮನ್ನ ಕರೆದ್ರು, ಎಲ್ಲ ಗರ್ಲ್ಸ್ ಅನ್ನೆಲ್ಲ ಹೆಸರು ಕರೆದು, ಇಷ್ಟು ಗರ್ಲ್ಸು 1:30ಗೆ ಲೈಬ್ರರಿಗೆ ಬನ್ನಿ ಅಂತ, ಅಲ್ಲಿ ಒಂದು ಮೀಟಿಂಗ್ ಉಂಟು ಅಂತ. ನಾವು ಓಕೆ, ಬೇರೆ ಏನೋ ವಿಷಯ ಇರ್ಬೋದು, ನಮ್ಗೆ ಇದನ್ನೋ ತಲೆಯಲ್ಲೇ ಇಲ್ಲ ನಮಗೆ. ನಾವೆಲ್ಲ ಗರ್ಲ್ಸ್ ಅಲ್ಲಿ ಸೇರಿದ್ವಿ. ಅಲ್ಲಿ ಸೇರಿದಾಗ ಪ್ರಿನ್ಸಿಪಲ್ ಸರ್ ಅವರು 15 ಮಿನಿಟ್ಸ್ ನಮ್ಮ ಹತ್ರ ಒಂದು ಮಾತಾಡಿದ್ರು. ಅಂದರೆ ಏನು ಮಾಡೋದು, ಸರಿ ಮಾಡಿ ಪ್ರೀತಿಯ ವಿದ್ಯಾರ್ಥಿಗಳೇ ಅಂತಲೇ ತುಂಬ ಪೊಲೈಟ್ಲಿ ನಮ್ಮ ಹತ್ರ ಮಾತಾಡಿದ್ದು. ಸಡನ್ಲಿ ಆಮೇಲೆ ಲಾಸ್ಟಿಗೆ ಹೇಳಿದ್ರು, ನೀವು ನಾಳೆಯಿಂದ ಇಲ್ಲಿ ಹಿಜಾಬ್ ಅಲೌಡ್ ಇಲ್ಲ, ನೀವು ನಾಳೆಯಿಂದ ಹಿಜಾಬ್ ಹಾಕೇ ಬರಬೇಕು, ಇಲ್ಲಿ ಹಿಜಾಬ್ ಅಲೌಡ್ ಇಲ್ಲ, ನೀವು ಬೇರೆ ಮಕ್ಕಳಿಗೆ ತೊಂದರೆ ಮಾಡಬೇಡಿ, ನಾವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತೀವಿ, ಹೊರಗಿಂದ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಅಂತಲೇ ಹೇಳಿದ್ರು. ನಾವು ಅವ್ರು ಮಾತಾಡ್ಲಿಕ್ಕೆಲ್ಲ ಬಿಟ್ಟಿದ್ವಿ. ಅವ್ರ ಮಾತೆಲ್ಲ ಕೇಳಿ ಆದಮೇಲೆ ಅವ್ರು ಕೇಳಿದ್ರು ಅಬ್ಜೆಕ್ಷನ್ ಏನಾದರೂ ಇದೆಯಾ ಅಂತ. ನಾವು ಹೌದು, ನಮಗೆ ಅಫ್ಕೋರ್ಸ್ ನಮ್ಗೆ ಅಬ್ಜೆಕ್ಷನ್ ಇದೆ, ನಮಗೆ ಹಿಜಾಬ್ ಹಾಕದೆ ಬರ್ಲಿಕ್ಕೆ ಆಗೋದಿಲ್ಲ ಕಾಲೇಜಿಗೆ, ಇಷ್ಟೊಂದು ಜನರು ಇರೋ ನಮ್ಗೆ ಹಿಜಾಬ್ ಹಾಕದೆ ಬರ್ಲಿಕ್ಕೆ ಆಗೋದಿಲ್ಲ ಅಂದರೆ ಆಯಿತು, ನಿಮ್ಗೆ ಅಬ್ಜೆಕ್ಷನ್ ಇದ್ರೆ ಹಾಗಾದರೆ ನೀವು ನಿಮ್ಮ ಪೇರೆಂಟ್ಸನ್ನು ಕರೀರಿ ಅಂತ ಹೇಳಿದ್ರು. ಆಯಿತು, ನಾಳೆ ಪೇರೆಂಟ್ಸ್ ಬರ್ತಾರೆ ಅಂತ ಪೇರೆಂಟ್ಸ್ ಬಂದಿದ್ರು. ಮೀಟಿಂಗ್ ಆಗಿತ್ತು, ಅದರಲ್ಲಿ ಪೇರೆಂಟ್ಸ್ ಅವರು ತುಂಬ ಕ್ವೆಶನ್ ಕೇಳಿದ್ರು, ಯಾವುದಕ್ಕೂ ಸರಿಯಾಗಿ ಉತ್ತರ ಕೊಡಲಿಲ್ಲ. ಅಲ್ಲಿನೂ ಪೇರೆಂಟ್ಸ್ ಹೇಳಿದ್ರು ಇಲ್ಲ ಬರ್ಲಿಕ್ಕೆ ಆಗೋದಿಲ್ಲ ಅಂತಲೇ ಹೇಳಿದ್ರು. ಅದು ನಾವು ಎನ್ಸ್ಕೊಂಡು ಅವತ್ತು ಮುಗಿತೇನೋ ಅಂದ್ಕೊಂಡು, ನಮ್ಗೆ ಏನೂ ಗೊತ್ತಿರಲಿಲ್ಲ, ನಾವು ಸ್ಟೂಡೆಂಟ್ಸ್ ಆಗಲಿ ನಮ್ಗೆ ಏನೂ ಗೊತ್ತಿಲ್ಲ. ಪೇರೆಂಟ್ಸ್ ಬಂದು ಮಾತಾಡಿದ್ರು ಹೋದ್ರು ಅಷ್ಟೇ, ನಮ್ಗೆ ಎಂಥದ್ದು ಗೊತ್ತು. ಪೇರೆಂಟ್ಸ್ ಎಂತಾಗಿತ್ತು ಅಂತಲೂ ನಮ್ಮ ಹತ್ರ ಹೇಳಿಲ್ಲ. ನಾವು ಕಾಲೇಜಲ್ಲಿ ಆದಮೇಲೆ ಸಂಜೆ ಮನೆಗೆ ಹೋಗಿ ನೋಡುವಾಗ, ಒಂದು ಫೋನ್ ತೆಗೆದು ನೋಡುವಾಗ ಯಾವುದೆಲ್ಲೋ ಸ್ಟೇಟಸ್ ನೋಡಿ, ನ್ಯೂಸ್ ನೋಡಿ ನಮ್ಗೆ ಗೊತ್ತಾಗಿದ್ದು ಇಷ್ಟೊಂದು ಪ್ರಾಬ್ಲಮ್. ಏನೆಲ್ಲ ಟೈಟಲ್ಸ್ ಇದೆ ನ್ಯೂಸಲ್ಲಿ, ಹಿಜಾಬ್ ವಾಸಸ್ ಕೇಸರಿ ಶಾಲ್. ನಾವು ಯಾವುದಕ್ಕೂ ವಾಸಸ್ಸಿಗೆ ಹೋಗಲಿಲ್ಲ, ನಾವು ಯಾವುದು ಒಂದು ಗೇಮ್ ಅಥವಾ ಏನಾದರೂ ಅಗೇನ್ಸ್ಟ್ ನಾವು ಮಾಡ್ತಿಲ್ಲ. ನಾವು ಇದು ಮೊದಲಿಂದನೇ ಆಗ್ತಿದ್ವಿ, ಸಡನ್ಲಿ ಅವರೇ ಎಲ್ಲ ಹೇಳಿ ಅವರೇ ಮಾಡ್ತಾ ಇದ್ದಾರೆ ಎಲ್ಲ. ನಮ್ಗೆ ಏನೂ ಗೊತ್ತಿಲ್ಲ ಇದರಲ್ಲಿ. ನಾವು ಮುಂದೆ ಎಂತಂತ ಈಗ ಎಲ್ಲ ಹೇಳ್ತೀರಾ, ಹೇಗೆ ಅದು ನಮಗೆ ಎಲ್ಲ ಮಾಡುತ್ತಂತ ನಾವು ಹೀಗೆ ಬರ್ತೀವಿ. ನಮಗೆ ಕೋರ್ಟಿಂದ ಆರ್ಡರ್ ಬರಬೇಕು, ಅದು ಅವ್ರು ಶೀಟ್ ತೋರಿಸ್ಬೇಕು ನಮಗೆ, ಹೀಗೆ ಹೀಗೆ ಐತೆ ಅಂತ ಇದ್ರೆ ನಾವು ಅದ್ರ ಮೇಲೆ ಏನಂತ ನೋಡ್ತೀವಿ. ಅಲ್ಲಿ ತನಕ ನಾವು ಹೀಗೆ ಇದ್ವಿ. ನಮಗೆ ಎಜುಕೇಷನಿಗೋಸ್ಕರ ನಾವು ಹೋರಾಡ್ತೀವಿ. ನಮ್ಗೆ ಹಿಜಾಬು ಬೇಕು, ಎಜುಕೇಷನು ಬೇಕು.